ನಾನು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಯಾವ ರೀತಿಯಾಗಿ ನಿಮ್ಮ ಜೀವನ ಬದಲಾಯಿಸುತ್ತೆ ಅಂತ 2 ನಿಮಿಷದಲ್ಲಿ ಹೇಳ್ತೀನಿ. ಇದು ನಾನು ಇವತ್ತಿನ ತನಕ ಹೇಳಿಲ್ಲ, ದಯವಿಟ್ಟು ಎಲ್ಲರೂ ಕೇಳಿಸ್ಕೊಡಿ. ಹಾಗೇನೆ ಯಾರ್ಯಾರು ವಾಚ್ ಮಾಡ್ತೀರಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಏನ್ ಮಾಡುತ್ತೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್? ನಾವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಲ್ಲಿ 3C ಕಾನ್ಸೆಪ್ಟ್ ಅಂತ, 3C. ನಂಬರ್ 1 ಕೋರ್ಸಸ್, ಓಕೆ. 2ನೇದು ಕಮ್ಯುನಿಟಿ, 3ನೇದು ಕಾಮರ್ಸ್. ಈ 3ಅನ್ನ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಮೂಲಕ ನಿಮಗೆ ಕೊಡ್ತೀವಿ. ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ ಕೋರ್ಸ್, ಏನೋ ಒಂದು ಕೋರ್ಸ್, ಈಗ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ ಅಂತ ಇಟ್ಕೊಳ್ಳಿ. ನೀವು ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ ವಾಚ್ ಮಾಡ್ತೀರಿ, ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟ ಒಂದು 20-30 ಕೋರ್ಸ್ಗಳಿರುತ್ತೆ, ವಾಚ್ ಮಾಡ್ತೀರಿ. ನೀವು ವಾಚ್ ಮಾಡಿದ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಮ್ಯುನಿಟಿ ಜಾಯ್ನ್ ಆಗ್ತೀರಿ. ಮ್ಯಾನುಫ್ಯಾಕ್ಚರಿಂಗ್ ಕಮ್ಯುನಿಟಿ ಜಾಯ್ನ್ ಆದ್ರೆ ನೀವು ಅಲ್ಲಿ ನಿಮಗಿರುವ ಓಪನ್ ಕ್ವಶನ್ಸ್ಗಳನ್ನ ಕಮ್ಯುನಿಟಿಯಲ್ಲಿ ಕೇಳ್ಬೋದು, ವಿಡಿಯೋ ಬೇಸ್ ಮೂಲಕ ಕೇಳ್ಬೋದು. ಕ್ವಶನ್ಸ್ ಕೇಳ್ತೀರಿ, ಉತ್ತರ ಪಡಿತೀರಿ, ನೀವು ಉತ್ತರ ಹೇಳ್ಬೋದು. ಅದ್ರ ಜೊತೆಗೆ ಅಲ್ಲಿ ಲೈವ್ ಕ್ಲಾಸಸ್ ಆಗ್ತಾ ಇರುತ್ತೆ. ಲೈವ್ ಕ್ಲಾಸಸ್ ಕ್ಲಾಸ್ ರೂಮ್ ಅಲ್ಲಿ ಹೆಂಗಾಗತ್ತಲ್ಲ ಆ ತರ ಈ ತರ ಲೈವ್ ಕ್ಲಾಸಸ್ಗಳು ನಡೀತಾ ಇರುತ್ತೆ. ಈಗ ನಂದೇನು ಒಂದು ಲೈವ್ ಪ್ರೋಗ್ರಾಮ್ ನಡೀತಿದೆ, ಆ ತರ ಅವಾಗ 10 ಲೈವ್ ಪ್ರೋಗ್ರಾಮ್ಗಳು ಕನ್ಸಿಸ್ಟೆಂಟ್ ಆಗಿ ನಡೀತಿರುತ್ತೆ. ಅದು 2ನೇದು. ಇನ್ನು 3ನೇದು ಡೆಮಾನ್ಸ್ಟ್ರೇಷನ್ ಸೆಂಟರ್ ಅಂತ ಇರುತ್ತೆ. ನೀವು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ಕಲಿಬೇಕು ಪ್ರಾಕ್ಟಿಕಲ್ ಆಗಿ. ಎಲ್ಲಿ ಕಲಿತೀರಿ? ಯಾರೋ ಒಬ್ರು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ನಡೆಸ್ತಿರೋರು ನಿಮ್ಮನ್ನ ಅವ್ರ ಫ್ಯಾಕ್ಟ್ರಿಗೆ ಬರೋದಕ್ಕೆ ಅವಕಾಶ ಕೊಡ್ತಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ 1 ದಿನ 2 ದಿನ 3 ದಿನ ಇದ್ದು ಪ್ರಾಕ್ಟಿಕಲ್ ಆಗಿ ಕಲ್ತ್ಕೊಂಡು ಬರ್ಬೋದು. ಅದು ಡೆಮಾನ್ಸ್ಟ್ರೇಷನ್ ಸೆಂಟರ್. ಅದಾದ್ಮೇಲೆ ಡೆಮಾನ್ಸ್ಟ್ರೇಷನ್ ಸೆಂಟರ್ ಆದ್ಮೇಲೆ ನಿಮ್ಗೆ ಇನ್ನು ನಮ್ಮ ಕಾಮರ್ಸ್ ಇದೆ. ಸೊ ನಂಬರ್ 1 ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಲ್ಲಿ ಕೋರ್ಸಸ್ ಕೊಡ್ತೀವಿ. 2ನೇದು ಕಮ್ಯುನಿಟಿ ಕೊಡ್ತೀವಿ. ಕಮ್ಯುನಿಟಿಯಲ್ಲಿ ಕ್ವಶನ್ ಕೇಳ್ಬೋದು, ಉತ್ತರ ಹೇಳ್ಬೋದು, ಲೈವ್ ಕ್ಲಾಸ್ ಅಟೆಂಡ್ ಮಾಡ್ಬೋದು, ಡೆಮಾನ್ಸ್ಟ್ರೇಷನ್ ಸೆಂಟರ್ ಅಟೆಂಡ್ ಮಾಡ್ಬೋದು. ಇನ್ನು 4ನೇದು ಕಾಮರ್ಸ್. ಈಗ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂದ ತಕ್ಷಣ ನಿಮ್ಗೆ ಇನ್ಪುಟ್ ಬೇಕು. ಇನ್ಪುಟ್ ಅಂದ್ರೇನು? ಮೆಷಿನ್ಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಜನ ಬೇಕು. ಇದು ಎಲ್ಲ ಇನ್ಪುಟ್ಸ್ ಅನ್ನು ನಾವು ಕೊಡ್ತೀವಿ ನಿಮಗೆ. ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಇನ್ಪುಟ್ ಅಂತೂ ಸಿಕ್ತು, ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟೆ, ಮಾರಾಟ ಮಾಡ್ಬೇಕಲ್ಲ. ಎಲ್ಲಿ ಮಾರಾಟ ಮಾಡ್ಲಿ? ಆ ಔಟ್ಪುಟ್ ಅನ್ನ ಜನರಿಗೆ ತಲುಪಿಸೋದಕ್ಕೆ ಔಟ್ಪುಟ್ಟಿಗೂ ಕೂಡ ನಾವು ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ತಿದೀವಿ. ಅದ್ರ ಮೂಲಕ ನಿಮ್ಗೆ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಕೊಡ್ತೀವಿ, ಅಥವಾ ನೀವು ವ್ಯಾಪಾರ ಮಾಡಕ್ಕೆ ಏನೇನು ಬೇಕೆಲ್ಲ ಕೊಡ್ತೀವಿ. ಇದನ್ನ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಡ್ರ್ಯಾಗನ್ ಫ್ರೂಟ್ ತಗೊಳ್ಳಿ. ಡ್ರ್ಯಾಗನ್ ಫ್ರೂಟ್ ಅಂತ ತಗೊಂಡ್ರೆ ಡ್ರ್ಯಾಗನ್ ಫ್ರೂಟ್ ಕೋರ್ಸ್ ವಾಚ್ ಮಾಡ್ತಿದ್ದಂಗೆ ಡ್ರ್ಯಾಗನ್ ಫ್ರೂಟ್ ಕಮ್ಯುನಿಟಿ ಜಾಯ್ನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಡ್ರ್ಯಾಗನ್ ಫ್ರೂಟ್ ಕಮ್ಯುನಿಟಿಯಲ್ಲಿ ನೀವು ಪ್ರಶ್ನೆ ಕೇಳ್ಬೋದು, ಉತ್ತರ ಹೇಳ್ಬೋದು, ಲೈವ್ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಇನ್ನ ಬಗ್ಗೆ ಡೆಮಾನ್ಸ್ಟ್ರೇಷನ್ ಸೆಂಟರ್ ನ ಹೋಗಿ ವಿಸಿಟ್ ಮಾಡಿ ಬರ್ಬೋದು. ಅದಾದ್ಮೇಲೆ ನಿಮ್ಗಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಲ್ಲಿ ಕಾಮರ್ಸ್ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಡ್ರ್ಯಾಗನ್ ಫ್ರೂಟ್ ಅನ್ನ ಮಾರಾಟ ಮಾಡ್ಬೋದು, ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ಕೊಂಡ್ಕೊಳ್ಬಹುದು, ಡ್ರ್ಯಾಗನ್ ಫ್ರೂಟ್ಗೆ ಬೇಕಾದ ಆ ರ್ಯಾಕು ಇದನ್ನೆಲ್ಲ ಕೊಂಡ್ಕೊಳ್ಬಹುದು. ಇದೆಲ್ಲ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಜೊತೆಗೆ ನೀವು ಕೂಡ ಸದೃಢರಾಗಬಹುದು. ಇದಕ್ಕೋಸ್ಕರ ಒಂದು ಕಂಪ್ಲೀಟ್ ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡ್ತೀನಿ. ನಾನು ಯಾಕೆ ದಿನಕ್ಕೆ 12-14 ಗಂಟೆ 16 ಗಂಟೆ ಇನ್ಫ್ಯಾಕ್ಟ್ ನಾನೀಗ ಕೆಲಸ ಮಾಡ್ತಿದ್ದೀನಿ, ಇದೊಂದೇ ಕಾರಣಕ್ಕೆ. ಈ ತರದ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಬೇಕು, ಎಲ್ಲರೂ ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು ಅಂತ.